ಎಲ್ರಿಗೂ ನಮಸ್ಕಾರ. ದಿ ಗೌರಿ ಚಾನಲ್‌ಗೆ ಸ್ವಾಗತ. ಇವತ್ತಿನ ದಿನ ನಾವು ಗಣೇಶನ್ ಕೂರಿಸ್ತಾ ಇದ್ದೀವಿ. ಗೌರಿ ಗಣೇಶ ಅಂದರೆ ಒಂಥರ ಸ್ಪೆಷಲ್. ಗೌರಿ ಹೆಣ್ಮಕ್ಳಿಗೆ ಸ್ಪೆಷಲ್ ಆದರೆ ಗಣೇಶ ಹೆಣ್ಮಕ್ಳಿಗೂ ಸ್ಪೆಷಲ್, ಗಂಡು ಮಕ್ಳಿಗೂ ಸ್ಪೆಷಲ್. ನಿನ್ನೆ ನಾವು ಗೌರಿ ಪೂಜೆ ಮಾಡಿ ಆಯಿತು. ಇವತ್ತಿನ ದಿನ ಗಣೇಶನ ಪೂಜೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಗಣೇಶ ಅಂದರೆ ತುಂಬಾ ಇಷ್ಟ. ಹಾಗೆ ಗಣೇಶ ವಿಘ್ನ ವಿನಾಶಕ. ಯಾವುದೇ ಪೂಜೆ ಮಾಡಿದರೂ ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲಿಸಲೇಬೇಕು. ಹಾಗಾಗಿ ಗಣೇಶ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಎಲ್ರಿಗೂ. ಸೊ ಅಣ್ಣ ಮೋಯಿಗೋಸ್ಕರ ಗಣಪನ ಇಟ್ಕೊಂಡಿದ್ದಾನೆ. ಬಿಕಾಸ್ ಮೋಯಿನು ಚಿಕ್ಕವನು, ಹಾಗಾಗಿ ಅಣ್ಣನೇ ಗಣಪತಿನ ಇಟ್ಕೊಂಡಿದ್ದಾರೆ. ಎಲ್ರೂ ಗಣಪತಿನ ಸ್ವಾಗತ ಮಾಡ್ಲಿಕ್ಕೆ ಕಾಯ್ತಾ ಇದ್ದೀವಿ. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೇನು ಗಣಪ ನಮ್ಮನೆ ಒಳಗೆ ಬರಬೇಕು, ತುಂಬ ಎಕ್ಸೈಟ್ ಆಗ್ತಾ ಇದೆ. ಸೊ ಯಾವಾಗ್ಲೂ ನಾವು ಪ್ರತಿ ಸಲನೂ ಏರಿಯಾ ಪೆಂಡಲಲ್ಲಿ ಗಣಪತಿ ಕೂರಿಸ್ತಾ ಇದ್ರು. ಈ ಸಲನೂ ಕೂರಿಸ್ತಾ ಇದ್ದಾರೆ. ಬಟ್ ಮನೆಯೊಳಗೆ ನಮ್ಮ ಮೋಯಿಗೋಸ್ಕರ ನಾವೇ ಒಂದು ಪುಟ್ಟ ಮುದ್ದಾದ ಗಣಪತಿ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸೊ ಇದು ಮೇಘ ಗಣಪಂಗೋಸ್ಕರ ಮಾಡಿರೋ ಮಂಟಪ. ಸೊ ಅಣ್ಣ ಇನ್ನೇನು ತಂದುಬಿಟ್ಟು ಗಣಪತಿನ ಕೂರಿಸ್ತಾ ಇದ್ದಾನೆ. ಸೊ ಯಾವ ಥರ ಕೂರಿಸೋದು, ಬಲ್ಮುರಿನ ಎಡ್ಮುರಿನ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಗಣಪ ಎಡ್ಮುರಿ ಆಗಿರೋದ್ರಿಂದ ಎಡಕ್ಕೆ ಸ್ವಲ್ಪ ಕ್ರಾಸಾಗಿ ಮಾಡಿ ಕೂರಿಸಿ ಆರತಿ ಮಾಡ್ತಾ ಇದ್ದಾನೆ. ಎಲ್ರಿಗೂ ಆರತಿ ಕೊಡ್ತಾ ನಮ್ಮ ಏರಿಯಾ ಜನಗಳೆಲ್ಲ ಬಂದಿದ್ದಾರೆ. ನಮ್ಮ ಮನೆಗೆ ಮಕ್ಕಳುಗಳು, ನಮ್ಮ ಮೋಯಿ ಮತ್ತು ಡಿಂಪು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಹೀಗೆ ಅಪ್ಪಾಜಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಮೋಯಿ ನೋಡಿ ಹಾಗೆ ನಮ್ಮ ಅಪೋಸಿಟ್ ಮನೆ ಹುಡುಗನು ಬಾವುಟ ಇಟ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ. ಸೊ ನಾವು ಈ ಸಲ ಏನಾದರೂ ಸ್ಪೆಷಲಾಗಿ ಮಾಡಬೇಕಲ್ಲ ಗಣೇಶ ವಿಸರ್ಜನೆಗೆ ಅಂತೇಳ್ಬಿಟ್ಟು ಅಣ್ಣ ಏನು ಮಾಡ್ತಿದ್ದಾರೆ, ಮೋಯಿ ಮತ್ತು ಡಿಂಪು ಜೀಪಲ್ಲಿ ವಿಸರ್ಜನೆ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೇನು ವಿಸರ್ಜನೆಗೆ ರೆಡಿ ಮಾಡಿಬಿಟ್ಟು ಗಣೇಶನ ವಿಸರ್ಜನೆಗೆ ತರ್ತಾ ಇದ್ದೀವಿ. ಬಟ್ ತುಂಬ ಬೇಜಾರಾಗ್ತಾ ಇದೆ. ಗಣೇಶ ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿ ಇದೆಯೋ, ವಿಸರ್ಜನೆ ಮಾಡಬೇಕಾದ್ರೂ ಬೇಜಾರಿತ್ತು. ಬಟ್ ಖುಷಿಯಾಗಿ ಕಳಿಸ್ಕೊಡ್ಬೇಕಲ್ವಾ. ಖುಷಿಯಾಗಿ ಕಳಿಸ್ಕೊಟ್ರೆ ನೆಕ್ಸ್ಟ್ ವರ್ಷ ಮತ್ತೆ ಗಣಪ ಅಷ್ಟೇ ಖುಷಿಯಾಗಿ ಮನೆಯೊಳಗೆ ಬರ್ತಾನೆ. ಸೊ ಅಭಿ ಇನ್ನೇನು ಗಣೇಶನ ತಂದು ಜೀಪಲ್ಲಿ ಇಡ್ತಾ ಇದ್ದಾನೆ. ಮೇಘ ಕೂಡ ಗೌರಿನ ಕರ್ಕೊಂಬಂದ್ಬಿಟ್ಟು ಜೀಪಲ್ಲಿ ಇಟ್ಟು ಇನ್ನೇನು ಗಣಪ ನಮ್ಮ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ನಮ್ಮ ಏರಿಯಾ ಜನ ಎಲ್ಲ ನಮ್ಮ ಗಣಪನ ನೋಡ್ತಾ ಇದ್ದಾರೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ, ಪಟಾಕಿ ಎಲ್ಲ ಹಚ್ತಾ, ಸ್ಪಾಕೆಲ್ಲ ಮಾಡ್ಕೊತ, ಡ್ಯಾನ್ಸ್ ಎಲ್ಲ ಮಾಡ್ತಾ ಎಂಜಾಯ್ ಮಾಡ್ತಿದ್ದೀವಿ. ಗಣಪತಿಗೆ ಜೈಕಾರ ಆಗ್ತಾ, ಗಣಪತಿ ಬಪ್ಪ ಮೋರಿಯ ಅಂತ ಹೇಳ್ಬಿಟ್ಟು ಜೈಕಾರ ಆಗ್ತಾ ಇದ್ದೀವಿ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಅಣ್ಣನ ಫ್ರೆಂಡ್ಸ್ಗಳು, ನಮ್ಮ ಏರಿಯಾ ಹುಡುಗರುಗಳೆಲ್ಲ ಜಾಯಿನ್ ಆದರು. ತುಂಬಾ ಖುಷಿ ಆಯಿತು. ಇದನ್ನ ನೋಡ್ತಾ ಮೋಯಿ ಎದ್ರುಕೊಂಡೇ ಬಿಟ್ಟಿದ್ದ. ಅವನಿಗೋಸ್ಕರನೇ ಇದು ಮಾಡಿದ್ದು. ಬಟ್ ಪಟಾಕಿ ಅವನಿನ್ನೂ ಚಿಕ್ಕವನಾಗಿರೋದ್ರಿಂದ ಪಟಾಕಿ ಜನಗಳ ಸೌಂಡೆಲ್ಲ ಕೇಳಿಬಿಟ್ಟು ಸ್ವಲ್ಪ ಭಯ ಪಟ್ಬಿಟ್ಟಿದ್ದ. ಬಟ್ ಬೇರೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಸ್ಪೆಷಲಿ ನಮ್ಮ ಗೌರಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ನೋಡಿ ಡ್ಯಾನ್ಸ್ ಫಸ್ಟ್ ಟೈಮ್ ಅವಳು ಇಷ್ಟೊಂದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರೋದು. ಏರಿಯಾ ಮಕ್ಕಳ ಜೊತೆ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ. ಅದನ್ನು ನೋಡೋಕೆ ತುಂಬ ಖುಷಿ ಆಯಿತು. ಅಣ್ಣ ಮತ್ತು ಅಣ್ಣನ ಫ್ರೆಂಡು ತುಂಬ ಡ್ಯಾನ್ಸ್ ಮಾಡ್ತಾ ಇನ್ನೇನು ವಿಸರ್ಜನೆ ಮಾಡಬೇಕು, ನೈಟ್ ಆಗೋಯಿತು. ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಜಾಯಿನ್ ಆದರು. ಅದರಿಂದ ನಂಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಅಭಿಷೇಕ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ವಿಸರ್ಜನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಕತ್ಲೆ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ.